ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಮಕ್ಕಳಿಗೋಸ್ಕರ. ಅದು ಚೀಸಿ ಲಾಲಿಪಾಪ್. ಚೀಸ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ. ಮಕ್ಕಳಿಗಿಂತಲ್ಲ, ಎಲ್ಲರಿಗೂ ಇಷ್ಟವೇ. ಆದರೂ ಹೆಚ್ಚಾಗಿ ಮಕ್ಕಳಿಗೆ ಚೀಸ್ ಅಂದರೆ ತುಂಬ ಇಷ್ಟ. ಸೊ ಅವರಿಗೋಸ್ಕರ ಇವತ್ತು ನಾನು ಚಿಕನ್ ಚೀಸಿ ಲಾಲಿಪಾಪ್ ಮಾಡ್ತಿದ್ದೇನೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಒಳ್ಳೆಯದಾಗ್ತದೆ, ಇದು ಟ್ರೈ ಮಾಡಿ ನೋಡಿ. ಈ ವಿಡಿಯೋನ ಎಂತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಒಂದು ಸಿಂಪಲ್ ಆದ ಇವತ್ತು ನಾನೊಂದು ರೆಸಿಪಿ ಹೇಳಿಕೊಡ್ತಿದ್ದೇನೆ. ಚೀಸಿ ಲಾಲಿಪಾಪ್ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ ಇದು, ಯಾಕೆಂದರೆ ಚೀಸ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಅಲ್ವಾ. ಹಾಗೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಮತ್ತು 5 ಟೀ ಸ್ಪೂನ್ ಅಷ್ಟು ಮೈದಾ. ಟೇಬಲ್ ಸ್ಪೂನ್ ಅಂದರೆ ದೊಡ್ಡ ಟೇಬಲ್ ಸ್ಪೂನು, ಟೀ ಸ್ಪೂನ್ ಅಲ್ಲ. ಇದಕ್ಕೆ 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ನಂತರ 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ತುಂಬ ಹಾಕಬೇಕು ಅಂತಿಲ್ಲ. ಮತ್ತು 2 ಟೀ ಸ್ಪೂನ್ ಸೋಯಾ ಸಾಸ್ ಹಾಕಿ. ಅದು ನಾನು ಹಾಕುವಾಗ ವಿಡಿಯೋ ಮಾಡಲಿಕ್ಕೆ ನನಗೆ ಆನ್ ಮಾಡಲಿಕ್ಕೆ ಮರ್ತೋಯ್ತು. ಸೊ ನಾನು ಹಾಕಿದ್ದೇನೆ, 2 ಟೀ ಸ್ಪೂನ್ ಸೋಯಾ ಸಾಸ್ ಹಾಕಿದ್ದೇನೆ. ಇದಕ್ಕೆಂತ ಮಾಡಿ ಸ್ವಲ್ಪ ಆಗಿ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ತಿನ್ ಪೇಸ್ಟ್ ಮಾಡಿ. ತುಂಬ ತೆಳು ಪೇಸ್ಟ್ ಮಾಡಬೇಡಿ, ತುಂಬ ತಿಕ್ಕು ಕೂಡ ಬೇಡ, ಮೀಡಿಯಮ್ ಹಾಗೆ ನೀವು ಪೇಸ್ಟ್ ಮಾಡಿ. ಈಗ ಒಂದೊಂದಾಗಿ ಲಾಲಿಪಾಪನ್ನು ಇದಕ್ಕೆ ಡಿಪ್ ಮಾಡಿ, ಹೀಗೆ ನೋಡಿ, ಹೀಗೆ ಡಿಪ್ ಮಾಡಿ. ಮತ್ತು ಎಕ್ಸೆಸ್ ಇದನ್ನು ತೆಗೀರಿ, ಬ್ಯಾಟರನ್ನು ತೆಗೆದು ಡೀಪ್ ಫ್ರೈ ಮಾಡಿ. ಎಲ್ಲ ಪೀಸಸನ್ನು ಹಾಗೆ ಮಾಡಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ, ಅಂದರೆ ಗೊತ್ತಾಗ್ತದೆ ನಮಗೆ ಅದು ಬೆಂದಿದೆ ಅಂತ. ಆಗ ತೆಗೆದಿಟ್ಟರೆ ಆಯಿತು. ತುಂಬ ಅಂದರೆ ತುಂಬ ಸಿಂಪಲ್ ರೆಸಿಪಿ ಇದು, ಯಾರು ಕೂಡ ಮಾಡ್ಬೋದು, ಇವನ್ ಬ್ಯಾಚುಲರ್ಸ್ ಕೂಡ ಮಾಡ್ಬೋದು. ಮಕ್ಕಳಿಗೆ ಮಾಡಿ ಕೊಡಿ, ತುಂಬ ಒಳ್ಳೆಯದು ಆಗ್ತದೆ ಇದು, ಅವರಿಗೆ ತುಂಬ ಇಷ್ಟ ಆಗ್ಬೋದು. ಚೀಸ್ ಎಲ್ಲ ಹಾಕಿ ಮಾಡೋದಲ್ವಾ. ಇದು ಫ್ರೈ ಆಗಿದೆ ನೋಡಿ, ಈಗ ತೆಗೆದಿಟ್ಟಿರ ಇದನ್ನು. ಈಗ ನಮಗೆ ಗ್ರೈಂಡ್ ಮಾಡ್ಲಿಕ್ಕೆ ಉಂಟು 4 ಕ್ಯೂಬ್ಸ್ ಚೀಸ್ ನೀವು ಯಾವುದು ಕೂಡ ತೆಕ್ಕೊಳ್ಬಹುದು. ಇದಕ್ಕೆ 2 ಗ್ರೀನ್ ಚಿಲ್ಲೀಸ್ ಕೂಡ ನಿಮಗೆ ಕಮ್ಮಿ ಜಾಸ್ತಿ ಮಾಡಬಹುದು. ಸ್ವಲ್ಪ ಗಾರ್ಲಿಕ್ ಮತ್ತು ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಿ. ಗ್ರೈಂಡ್ ಮಾಡಿದ ನಂತರ ಒಂದು ಬಾಣಲಿಗೆ ಇದನ್ನು ಹಾಕಿ, ಎಣ್ಣೆಗೆ ಏನು ಹಾಕಬೇಕು ಅಂತಿಲ್ಲ, ಇದನ್ನು ಡೈರೆಕ್ಟ್ ಆಗಿ ಹಾಕಿ ನಂತರ ನೀರು ಹಾಕಿ. ನೀರು ಹಾಕಿದ ನಂತರ ಇದನ್ನು ಬಾಯ್ಲ್ ಮಾಡಲಿಕ್ಕೆ ಇಡಿರಿ. ನೀರು ತುಂಬ ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪವೇ ಹಾಕಿ. ತುಂಬ ನೀರು ಹಾಕಿದರೆ ಅದು ತುಂಬ ತೆಳು ಆಗ್ತದೆ. ನಂತರ ಅದು ನಮಗೆ ಕೋಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಯಾಕೆಂದರೆ ಅದು ತುಂಬ ಟೈಮ್ ಆಗ್ತದೆ ತಿಕ್ಕಾಗಲಿಕ್ಕೆ. ಈಗ ನೋಡಿ, ಇದು ಸ್ವಲ್ಪ ತಿಕ್ಕಾಗಿ ಆಗಿದೆ. ಇದನ್ನು ಸ್ವಲ್ಪ ಹೊತ್ತು ಕೂಲ್ ಮಾಡಿ, ತುಂಬ ಕೂಲ್ ಮಾಡಬೇಕು ಅಂತಿಲ್ಲ, ಆದರೆ ಸ್ವಲ್ಪ ಹೊತ್ತು ಕೂಲ್ ಮಾಡಿ. ನಂತರ ಒಂದೊಂದೇ ಲಾಲಿಪಾಪ್ ಅನ್ನು ತೆಗೆದು ಇದಕ್ಕೆ ಹೀಗೆ ಕೋಟ್ ಮಾಡಿ ನೋಡಿ, ಹೀಗೆ ಚೆನ್ನಾಗಿ ಫುಲ್ ಕೋಟ್ ಮಾಡಬೇಕು. ತುಂಬ ತಿಕ್ಕಾಗಿ ಬರ್ತದೆ ಅದು ನೋಡಿ, ಚೆಂದಾಗಿ ಬರ್ತದೆ. ಚೆನ್ನಾಗಿ ಎಲ್ಲ ಪೀಸಸ್ ಅನ್ನು ಕೋಟ್ ಮಾಡಿ. ಕೋಟ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಸ್ಪ್ರಿಂಗ್ ಆನಿಯನ್ ಅನ್ನು ಸ್ಪ್ರಿಂಕಲ್ ಮಾಡಿ. ನಮ್ಮದು ಚೀಸಿ ಲಾಲಿಪಾಪ್ ರೆಡಿ ಆಗಿದೆ.
ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ಬೋದು. ಇದು ನೀವು ಟ್ರೈ ಮಾಡಿ ನೋಡಿ. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ. ನಾಳೆ ಸಂಡೇ ಅಲ್ವಾ, ನಾಳೆ ಟ್ರೈ ಮಾಡ್ಬೋದು ನಿಮಗೆ. ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.